ನಮ್ಮ ಸಣ್ಣ ಇನ್ಕ್ಯುಬೇಟರ್ ರೆಡಿ ಆಯಿತು, ಕೆಲಸನೂ ಮಾಡ್ತಾಯಿದೆ. ಪರವಾಗಿಲ್ಲ. ಆದರೆ ಏನಂದರೆ ಇನ್ನೂ ಸ್ವಲ್ಪ ಕ್ಯಾಲಿಬ್ರೇಷನ್ ಮಾಡಬೇಕಾಗತ್ತೆ. ಆದರೆ ನಾನು ಫ್ಯಾನ್ ಕನೆಕ್ಟ್ ಮಾಡ್ತಾಯಿಲ್ಲ. ಯಾಕಂದರೆ ಮಳೆಗಾಲ ಇರೋದ್ರಿಂದ ನಮ್ಮಲ್ಲೇ ಏನು ಹ್ಯುಮಿಡಿಟಿ ಕೂಡ ಜಾಸ್ತಿ ಇರೋದ್ರಿಂದ ವೆಂಟಿಲೇಷನ್ ಸ್ವಲ್ಪ ದೊಡ್ಡದಿರೋದ್ರಿಂದ ಇದಾಗುತ್ತೆ. ಅದಕ್ಕಾಗಿ ಏನಂತಾರೆ ಫ್ಯಾನ್ ಕನೆಕ್ಟ್ ಮಾಡ್ತಾಯಿಲ್ಲ. ಫ್ಯೂಯಲ್ ಸಲುವಾಗೆಲ್ಲ ಹೀಗಾಗಿ ನಡೆಯುತ್ತೆ ಅಂದ್ಕೊಂಡಿದ್ದೀನಿ. ನೋಡೋಣ. ಎರಡು ಬಾಕ್ಸ್ ತಂದಿದ್ದೀನಿ. ಯಾಕಂದರೆ ಚಿಕ್ಕ ಪ್ರಮಾಣದಲ್ಲಿ ಒಂದು ಸಲ ಮಾಡಬೇಕು, ಆಮೇಲೆ ದೊಡ್ಡ ಪ್ರಮಾಣದಲ್ಲಿ ಒಂದು ಸಲ ಮಾಡಬೇಕು. ನೋಡೋಣ. ಇವತ್ತು 15 ಜುಲೈ 2024. ಇವತ್ತಿನ ತತ್ತಿವು. ಈ ತತ್ತಿನ ಇನ್ನು 8 ದಿವಸ ಬಿಟ್ಟು ಕಾವು ಕೊಡೋಕೆ ವ್ಯವಸ್ಥೆ ಮಾಡಬೇಕು. ಅಂದರೆ ಇದು ಸೆಕೆಂಡ್ ಬ್ಯಾಚಿನಾಗ ಬರ್ತಾವೆ ಇವು. ಇನ್ಕ್ಯುಬೇಟರಿಗೆ ಎಲ್ಲ ರೆಡಿ ಮಾಡತ್ತೀವಿ. ಎಲ್ಲ ಆಗತ್ತವು. ನೋಡೋಣ. ಇನ್ನೂ ಎಷ್ಟೊತ್ತಾಗತ್ತೆ ಗೊತ್ತಿಲ್ಲ. ಇವತ್ತು ಮಾಡ್ಬೇಕಂತ ಮಾಡೀನಿ. ನೋಡೋಣ. ಒಂದು ಇನ್ಕ್ಯುಬೇಟರ್ ಮಾಡ್ಬೇಕಂದ್ರೆ ಗುದ್ದಾಡಬೇಕು, ಟೆಕ್ನಿಕಲ್ ನಾಲೆಜ್ ಬೇಕು, ಅಮೌಂಟು ಇರಬೇಕು, ಸ್ವಲ್ಪ ಬಂಡವಾಳ ಹಾಕ್ಲಿಕ್ಕೆ ರೆಡಿ ಇರಬೇಕು, ಕಷ್ಟಪಡ್ಲಿಕ್ಕೆ ರೆಡಿ ಇರಬೇಕು. ರೆಡಿ ಇದ್ದರೆ ಆಗುತ್ತೆ. ಮಾಡೋರಿಗೆ ಏನಂತಂದರೆ ನಾವು ಹೇಳೋದೇನಂತಂದರೆ ಖರ್ಚಿನ ಬಗ್ಗೆ ವಿಚಾರ ಮಾಡಬೇಡಿ. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ 1,000-2,000 ಹೆಚ್ಚು ಕಡಿಮೆ ಆದರೂ ಏನಪ್ಪ ಅಂದ್ರೆ ಮಾಡಲಿಕ್ಕೆ ಚೆನ್ನಾಗಿತ್ತಂತಾರೆ ಮಾಡ್ಕೋಬೇಕು. ನಾ ತರಿಸಿದ್ರಲ್ಲಿ ಇನ್ನೂ ಒಂದು ಇದೆ, ಎಕ್ಸ್ಟ್ರಾ ಇದೆ. ಇದು ಸ್ಟ್ಯಾಂಡ್ ಬೈ ಅಂತ. ಏನಾದರೂ ಆಗಲಿ ಒಂದು ಇರಲಿ ಅಂತ. ಯಾಕಂದರೆ 10 ದಿವಸ ಆಯಿತು, ಇನ್ನೂ ಒಂದು ವಾರದಲ್ಲಿ ಬರ್ತವೆ ಅಂತಂದಾಗ ಅದಿಲ್ಲದೆ ಹೋದರೆ ಏನಾಗುತ್ತೆ ಅಂದರೆ ಕಷ್ಟ ಆಗುತ್ತೆ. ಇವು 11 ಇದ್ದಾವೆ. ಎಲ್ಲ ಚಲೋ ಇದ್ದಂಗೆ ಕಾಣ್ತಾವೆ. ಅರ್ಜೆಂಟಾಗಿ ಮಾಡೇವಿ. 3ನೇ ದಿವಸದ್ದು 1ನೇ ಕ್ಯಾಂಡ್ಲಿಂಗ್ ಇದೆ. 5ನೇ ದಿವಸ, 7ನೇ ದಿವಸ, 9ನೇ ದಿವಸ ಚೆನ್ನಾಗಿ ಕಾಣುತ್ತೆ. ನೋಡೋಣ ಅವಾಗ. ಇವತ್ತಿನ ಮಟ್ಟಿಗೆ ಏನಪ್ಪ ಚೆನ್ನಾಗಿ ಕಾಣ್ತಾ ಇದ್ದಾವೆ ಅನ್ನಿಸ್ತದೆ. ನೋಡೋಣ. ಒಳಗೆ ಹಾಕ್ತಾಯಿದ್ದೇವೆ ಮತ್ತೆ. ಕಟ್ ಮಾಡಿ ಒಳಗೆ ಹಾಕ್ತಾಯಿದ್ದೇವೆ. 3, 6, 6, 4, 9. 6, 4, 10. 3 ಮಗ್ಗಿ ಹೇಳ್ತೀರ ಕರೆಕ್ಟ್ ನೋಡಿ. ಲಕ್ಷ ಎಲ್ರಿದ್ರೆ ಏನಪ್ಪ ಲೆಕ್ಕ ತಪ್ತಾರೆ ಮನುಷ್ಯ. ಅಷ್ಟು ಭಾಳ ಎರ್ಸ್ಬಾರ್ದು. ಎಲ್ಲ ಗಡಿ ಮಾಡಬೇಕು. ಎಷ್ಟದಾವು? ಈಗ ಬೇರೆದ ಕಡೆ ಇದ್ದಲ್ಲ. ಎರಡನೇ ಬ್ಯಾಚ್ ಮುಗೀತು. ಈಗ ಇನ್ನೂ ಇದು ಸ್ವಲ್ಪ ಇದಾಗಿದೆ, ಸ್ವಲ್ಪ ಡೌಟ್ಫುಲ್ ಇದೆ ನಮಗೆ. ಹೀಗಾಗಿ ಅದರದ್ದೇನು ವಿಡಿಯೋ ಮಾಡಿಲ್ಲ. ಆದರೆ ಎಲ್ಲವೂ ಚೆನ್ನಾಗಿದೆ ಅನ್ನಿಸ್ತಾ ಇದೆ. ಅದಕ್ಕೆ ಮತ್ತೇನು ಹಾಕ್ತಾಯಿದ್ದೀವಿ, ಎಲ್ಲನೂ ಇಡ್ತಾಯಿದ್ದೀವಿ. ಇವತ್ತು 3 ದಿವಸ ಆಯ್ತಲ್ಲ, 5ನೇ ದಿವಸಕ್ಕೆ ನೋಡೋಣ ಏನಂತ ಗೊತ್ತಾಗುತ್ತೆ ನಮ್ಗೆ ಕ್ಲಿಯರಾಗಿ. ಆಫ್ ಮಾಡಿ. ಫಸ್ಟ್ ಬ್ಯಾಚ್ ಆಯಿತು. ಸ್ವಲ್ಪ ಕಷ್ಟ ಆಗ್ತಾಯಿದೆ, ಅದಕ್ಕೆ ಇದು ಮಾಡಿಲ್ಲ. ಈಗ ಇನ್ನೂ 10 ತೆಗೆದು ಏನಪ್ಪ ಅಂತಾರೆ ಇದು ಮಾಡೋಣ. ಏನು ಮಾಡೋಣ, ಉಳಿದದ ಮೊದಲಿನ 10 ಹಾಕೋಣ. 4, 8, 8, 2, 10. ಮೊದಲಿನ ಹಳೆ ಈ ಸೈಡ್ ಹಾಕೋಣ. 5,
5 10 ಬಂದು ಮಾಡ್ಬಿಡ. ನೋಡಿ ಹೀಗೆ ಒಂದು ಮೊಬೈಲ್ ತೊಗೊಳ್ಳಿ, ಮೊಬೈಲ್ ತೊಗೊಂಡು ಹೀಗಿಡ್ರಿ ಗೊತ್ತಾಗತ್ತೆ. ನಿಮ್ದು ಇದು ಆಫ್ ಮಾಡ್ಬೇಕು ಈ ಥರನೇ. ಏನು ಈಗ ಫಸ್ಟ್ 10 ಬ್ಯಾಚ್ ತೆಗಿತಾ ಇದ್ದೀನಿ. ಪ್ಲಾಸ್ಟಿಕ್ಕಿದ್ದು ಒಂದು ಇದು ತೊಗೊಂಡಿನಿ ಪ್ಲೇಟು. ಎಲ್ಲಿಡೋಣ? ಇಲ್ಲಿ ಇಡೋಣ. ಅಲ್ಲಿ ಬೇಡ, ದೂರ ಆಗುತ್ತೆ. ಇಲ್ಲಿ ಇಡೋಣ. ಒಟ್ಟು 31 ಇದ್ದಾವೆ. ಅಂದ್ರೆ ಮೂರು ಸಲ ಇದು ಮಾಡ್ದಂಗೆ ಆಗುತ್ತೆ. ನೋಡೋಣ ಎಷ್ಟಾದವು ಚೈತ್ರವು. 4 5 5 4 9 1 6 10. ಲೈಟ್ ಹಚ್ಚಂತೇಳಿ ನೋಡಿ ಹೆಂಗೆ ಚಕ್ ಇರ್ತದೆ. ನಿಲ್ಲಿಸ್ಬೇಕು ಈ ಟೈಮ್ದಾಗ. ಮೈಕ್ ಟೆಸ್ಟ್ ಇನ್ನೊಂದು ಸೆಕೆಂಡ್. ಈಗ ಬೋಯ ಮೈಕ್ ಹಾಕಿ ಹೇಗೆ ಬರ್ತಾಯಿದೆ ನೋಡೋಣ. ಈಗ ಮೈಕ್ ಟೆಸ್ಟಿಂಗ್. ಯಾಕೆಂದರೆ ಫೋನು ಚೈತನ್ಯ ಕೈಯಲ್ಲಿದೆ, ನಾನು ಸ್ವಲ್ಪ ದೂರ ಇದ್ದೀನಿ. ನನ್ನ ವಾಯ್ಸ್ ಚೆನ್ನಾಗಿ ಬರುತ್ತೋ ಇಲ್ಲೋ ನೋಡೋಣ. ಇಲ್ಲ ಅಂತ ಬೋಯ ಮೈಕ್ ಹಾಕ್ಲಿಕ್ಕೆ ಬರುತ್ತೆ. ಈಗ ಪ್ಲ್ಯಾನ್ ಏನಿದೆ ಅಂತಂದರೆ ಒಮ್ಮಕ್ಲೆ ಚಿತ್ರ ಹಿಡಿಯ ಸೈಡ್ ಒಮ್ಮೆಲೇನೆ ಏನಂತಾರೆ 30 ತತ್ತಿ ತೆಗಿಯಂಗಿಲ್ಲ. ಯಾಕಂದ್ರೆ ಇದಾಗ್ಬಿಡುತ್ತೆ. ಹ್ಯೂಮಿಡಿಟಿ ಜಾಸ್ತಿ ಆಗಿದೆ ನೋಡಿ ಒಳಗಡೆ. 89 ಆಗಿದೆ. ಅದಕ್ಕೆ ನೀರು ತೆಗೆದು ಮೊದಲು. ಮೂವತ್ತು ತೆಗಿಯಂಗಿಲ್ಲ. ಯಾಕಂದ್ರೆ ಹೊರಗೆ ಚಳಿ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ಇದಾಗ್ತದೆ. ಅದಕ್ಕೆ 10 ತೆಗೆದು ಒಂದೊಂದು ಬ್ಯಾಚಲ್ಲಿ ಏನಪ್ಪ ಅಂದ್ರೆ ಮಾಡಿ ಅದನ್ನ ಒಳಗಿಡ್ತೀವಿ. 36 ಇದರ ಸೆಟ್ಟಿಂಗ್ ಎಷ್ಟಿದೆ ಅಂದ್ರೆ 37.7 ಇದೆ. 37.7 ಅಲ್ಲಿಗೆ ಹೋದಾಗ ಕಟ್ಟಾಗತ್ತೆ. ಆದರೂ ಟೆಂಪ್ರೇಚರ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಏನಪ್ಪ ಅದು ಉಷ್ಣಾಂಶ ಜಾಸ್ತಿ ಆಗ್ತಾ ಹೋಗುತ್ತೆ. ಏನೋ 1-2-3 ಪಾಯಿಂಟ್. ಯಾಕಂದ್ರೆ ಬಲ್ಬ್ ಇನ್ನೂ ಬಿಸಿ ಇರುತ್ತಲ್ಲ. ಇದೊಂದು ವೆಂಟಿಲೇಷನ್ಗೆ. ಕರೆಂಟ್ ಅದು ಹೋದಾಗ ಏನು ಮಾಡ್ಬೇಕಂದ್ರೆ ಅವ್ನು ಮುಚ್ಚಬೇಕಾಗತ್ತೆ. ಏನು ಕ್ವೇಲ್ ತತ್ತಿ ಏನು ಸಣ್ಣ ಇರೋದ್ರಿಂದ ಏನಾಗತ್ತಂದರೆ ಅಷ್ಟೇನು ಅವಶ್ಯಕತೆ ಇಲ್ಲ. ಅವು ಏನು ಬರೀ 31 ಇದ್ದಾವೆ. ಹೀಗಾಗಿ ನಡೀತೆ ನೋಡಿ. 37.3 4 5 ಕಡಿಮೆ ಆಯಿತು. ನೋಡಿ ಕಟ್ ಆಯಿತು. ಆದರೂ ಟೆಂಪ್ರೇಚರ್ ಜಾಸ್ತಿ ಆಗ್ತಾಯಿದೆ. ನನ್ನ ಟೆಸ್ಟಿಂಗಲ್ಲಿ ಏನಪ್ಪ ಅಂದ್ರೆ ಅದು ಇದು ಏನು 38 1 2 3 ಮಟನ್ ಹೋಗಿತ್ತು. ಆಮೇಲೆ ಆಗತ್ತೆ ಅಂತ ಕಾಣುತ್ತೆ. ಈಗ ರಿವರ್ಸ್ ಹೋಗುತ್ತೆ. ಮತ್ತಿದಾಗತ್ತೆ. ಇನಿಷಿಯಲ್ ಸೆಟಪ್ ಅಲ್ಲ. ಅಂದರೆ ಈಗ ಇಟ್ಟಿದ್ದೀವಲ್ಲ, ಇನ್ಕ್ರೀಸ್ ಆಗ್ತಾಯಿದೆ. ನೋಡೋಣ. ತೋರಿಸ್ತೀನಿ ನಿಮಗೆ ಎಲ್ಲಿ ಕಟ್ ಆಫ್ ಆಗುತ್ತೆ, ಹೇಗಾಗುತ್ತೆ ಅಂತ.
ಇದನ್ನೆಲ್ಲ ಇದು ಮಾಡ್ಬೇಕು, ತೆಗಿಬೇಕು. ಇದು ಇವತ್ತಿಂದ ಏನೋ 2 ತತ್ತಿಗಳು, ಇನ್ನೂ 2 ತತ್ತಿಗಳು ಬರಬೇಕಾಗಿದೆ, ನೋಡೋಣ. ಅದೆಲ್ಲ ಆ ಸೈಡಿಂದು ಆಗಲಿ ನೋಡಿ. ನಾವು ಮಾತಾಡ್ತಾ ಇದ್ರೊಳಗೆ ಏನಂದರೆ 34 ಆಯಿತು. ತೋರಿಸ್ತೀನಿ ನಿಮಗೆ. ಇನ್ಕ್ಯುಬೇಟ್ರಿಗೆ ಪ್ಲೇಸಲ್ಲಿ ಬೇರೆ ಕಡೆ ಅಡ್ಜಸ್ಟ್ ಆಗಲಿಲ್ಲ. ಮಂಚದ ಕೆಳಗೆ ಇಡ್ಬೇಕಂದ್ವಿ, ಸ್ವಲ್ಪ ಹೈಟ್ ಏನು ಕಡಿಮೆ ಆಗ್ತಾಯಿತ್ತು, ಅದಕ್ಕೆ ಇಲ್ಲಿ ಇಟ್ಕೊಂಡಿದ್ದೀವಿ. ಈ ಪ್ಲೇಸಲ್ಲಿ ಏನಂತಾರೆ, ಒಂದು ಇದೇ ಜಾಗದಾಗ ಏನಪ್ಪ ಅಂತಂದ್ರೆ ಒಂದು 18-20 ದಿವಸ, ಮ್ಯಾಕ್ಸಿಮಮ್ 20 ದಿವಸ. ಆಮೇಲೆ ಏನಪ್ಪ ಅಂತಾರೆ ಹೊಸ ಬ್ಯಾಚ್ ಚಾಲು ಆಗ್ತದೆ. ನೋಡೋಣ ಏನಾಕತಿ. ಈಗ ಇಟ್ಟಿದ್ದೀವಿ, ಈಗ ಸ್ಟಾರ್ಟ್ ಮಾಡಿದ್ದೀವಿ, ನೋಡೋಣ. ಈ ಥರ ಇದೆ ನೋಡಿ ಸೆಟಪ್. ಒಂದನೇ ಪ್ರಯತ್ನ ಆಗಿದ್ದರಿಂದ ಚಿಕ್ಕದು ದೊಡ್ಡದು ಎಲ್ಲ ಹಾಕ್ತಾಯಿದ್ದೀವಿ, ನೋಡೋಣ. ಶೂಟಿಂಗಿಗೆ ಬೇರೆ ಕಡೆ ಹೋಗ್ತಾಯಿದ್ದೆ, ನಾನು ಹಾಕ್ತಾಯಿದ್ದೀನಿ. ಎರಡು ಇವು ಚಿಕ್ಕಿದಾವೆ ನೋಡಿ, 4, 6, 8, 10, 14, 18, 22, 26, 30, 31. ಹ್ಯಾಚಬಿಲಿಟಿ ಪರ್ಸೆಂಟೇಜ್ ತೆಗಿಲಿಕ್ಕೆ ಸ್ವಲ್ಪ ಎಲ್ಲ ಕಷ್ಟ ಆಗುತ್ತೆ, ಆದರೂ ಇರಲಿ. ಯಾಕಂದರೆ ಇವು ಇಷ್ಟು ದಿನದ ಇಡಬೇಕಂತ ಲೆಕ್ಕ ಮಾಡಿದ್ವಿ. ಹಾಗಾಗಿ ಏನಂತಂದರೆ ಚಿಕ್ಕದು ದೊಡ್ಡದು ಏನು ವಿಚಾರ ಮಾಡ್ತಾಯಿಲ್ಲ, ಎಲ್ಲ ಇಡ್ತಿದ್ದೀವಿ. ಇದಾಗಲಿ. ಟೆಂಪ್ರೇಚರ್ ಯಾವ ಥರ ಇರುತ್ತೆ ಅನ್ನೋ ನೋಡಲಿಕ್ಕೆ ಇದು ಮಾಡೋಣ. ನೋಡಿ, ಏನಿದು ನಮ್ಮ ತೀರ್ಥದ್ದು ಇದೆ ಅಂದೇನು, ಮನೆ ಒಳಗಡೆ ಇಷ್ಟಿದೆ ಇದೆ, ಏನೋ ಟೆಂಪ್ರೇಚರ್ ಇದೆ, ಇಷ್ಟಿದೆ. ಹೊರಗಡೆ ಹೋದ್ರೆ ಇದೇನು ಹ್ಯುಮಿಡಿಟಿ ಇನ್ನೂ ಜಾಸ್ತಿ ಆಗುತ್ತೆ. ಹ್ಯುಮಿಡಿಟಿ ಅಂದರೆ ತೇವಾಂಶ ಇನ್ನೂ ಜಾಸ್ತಿ ಆಗುತ್ತೆ. ಇದೇನಂತಾರೆ 28 ಇದೆ. ಇದಕ್ಕಿಂತ ನಮಗೊಂದು 10 ಡಿಗ್ರಿ ಟೆಂಪ್ರೇಚರ್ ಜಾಸ್ತಿ ಬೇಕು, ಅದಕ್ಕೆ ಇನ್ಕ್ಯುಬೇಟರ್ ಮಾಡೋದು. ಇಲ್ಲಿಡೋಣ ಅದನ್ನು. ಇವೆಲ್ಲ ಮುಗಿದು ಹ್ಯುಮಿಡಿಟಿ ಮೇಂಟೈನ್ ಮಾಡಲಿಕ್ಕೆ ಇದು ಒಂದು. ಇದೇನು ನೀರು ಅವಾಗ ಚೆಕ್ ಮಾಡ್ತಾ ಇರ್ಬೇಕು ನಾವು. ಚೆಕ್ ಮಾಡ್ತಾ ಇದ್ದು ಏನಂತಂದರೆ ಬೇಡ, ಯಾಕಂದ್ರೆ ಅದು ಎಷ್ಟು ಅಗಲಿರ್ತದೆ ಅಷ್ಟು ಚೆನ್ನಾಗಿರ್ತದೆ. ಅಗಲಿರ್ಬೇಕು ಅವಾಗಲು, ಇದು ಅಗಲಿರ್ಬೇಕು. ಅಂದರೆ ನಮ್ಮ ಈ ಇನ್ಕ್ಯುಬೇಟ್ರಿಗೆ ಏನಂತಂದರೆ ಇದು ಸಾಕಾಗತ್ತೆ ಅಷ್ಟು. ಈ ಥರ ಇರಲಿ. ಓಕೆ. ಇದ್ರ ಮೇಲೆ ಮುಚ್ಚೋದೇನಂತ ಇಲ್ಲಿದೆ. ಥರ್ಮೋಸ್ಟ್ಯಾಟ್ ವಿತ್ ವೈರಿಂಗು, ಕೆಳಗಡೆ ಬಲ್ಬ್ ಇದೆ. ಈಗ ಎಷ್ಟು ಸಾಕು ಅದನ್ನ ಪೂರ್ತಿ ಸೆಟಪ್ ಮಾಡಿ ಆಮೇಲೆ ತೋರಿಸ್ತೀನಿ ಮತ್ತೆ. 16 ಜುಲೈ 2024. ಇವತ್ತು ನಾವು ತತ್ತಿನ ಇನ್ಕ್ಯುಬೇಟ್ರಲ್ಲಿ ಇಡಬೇಕಂತ ಮಾಡ್ತಾಯಿದ್ದೀವಿ. ಈ ಥರ ಸೆಟಪ್ ಇದೆ ನೋಡಿ. ಕೆಳಗಡೆ ಉಸುರು ಹಾಕಿದ್ದೀನಿ ಸ್ವಲ್ಪ, ಮೇಲೆ ಇದು ಸ್ವಲ್ಪ ಏನು ಹೊಟ್ಟಿದೆ. ಯಾಕಂದರೆ ಕರೆಂಟ್ ಹೋದ ಸಮಯದಲ್ಲಿ ಸ್ವಲ್ಪ ಏನೋ ಉಸುಗು ಅನ್ನೋದಿತ್ತಂದರೆ ಅದು ಸ್ವಲ್ಪ ಕಾವು ಹಿಡಿದಿಟ್ಕೊಳ್ತದೆ. ಅವು ಮರಿ ಬಂದ ಮೇಲೆ ಸ್ವಲ್ಪ ಹೊಲಸಾಟ ಮಾಡ್ತಾವೆ. ಹೀಗಾಗಿ ಇದೂ ಇರಲಿ ಅಂತ ಒಂದು ಇಟ್ಟಿದ್ದೀವಿ. ಒಂದೇನೋ ಪ್ರಕೃತಿ ಥರನೇ ಮಾಡಲಿಕ್ಕೆ ಏನೋ ಒಂದು ಇಮಿಟೇಷನ್
ಅಂದರೆ ಅದರದ್ದು ನಕಲು ಮಾಡಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ, ನೋಡೋಣ ಎಷ್ಟೆಷ್ಟು ಇದು ಮಾಡ್ತೀವಿ ಅಂತಂದು. ಅಡ್ಡಿಡಿಬೇಕು 4 8 8 3 11 ಆಗಲಿಟ್ಟದ್ದು ಏನು 20 ಇವು ಇದ್ರ ಜೊತೆ ಎಲ್ಲ ಏನಾಯ್ತು ಅಂತಾರೆ ನಮ್ಮ ಕ್ಯಾಂಡ್ಲಿಂಗು ಮುಗೀತು, ಎಗ್ ಟರ್ನಿಂಗು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನೋಡ್ತಾ ಇರಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು.